ಅದ್ರಾಗ ಒಬ್ನು ಏನು ಗುಂಡು ಹೊಡಿತೀರ ಹೊಡೀರಿ ಅಂತ ಹಿಂಗ್ ಇದು ತಗೊಂಬಂದ. ನಾನು ಡೈರೆಕ್ಟ್ ಫೈರ್ ಮಾಡೋದು ಬೇಡ ಅಂತ ಹೇಳಿದ್ರು ನೆಲಕ್ಕೆ ಫೈರ್ ಮಾಡಿದೆ. ನೆಲಕ್ಕೆ ಫೈರ್ ಮಾಡಿದ ಬುಲೆಟ್ ರಿಕೋಶೆ ಆಗಿ ನೆಲಕ್ಕೆ ಹೋಗಿ ಬಡದು ರಿಕೋಶೆ ಆಗಿ ಮ್ಯಾಗ ಹೋಗಿ ಇಲ್ಲಿ ಹೋಗಿದ್ದಕ್ಕೆ ಅವ್ನ ಕೈ ಕಟ್ ಬ್ಲೇಡ್ ತಗೊಂಡು ಕಟ್ ಮಾಡ್ದಂಗೆ ಇಷ್ಟು ಕೈ ಕೆಳಗಡೆ ಹೋಗಿತ್ತು. ಅದು ನನಗೆ ಕಾಣಿಸ್ತಿತ್ತು. ನಾ ಇಮಿಡಿಯೇಟ್ಲಿ ಓಡಿಗೆ ಅವ್ನ ಕೈ ಮತ್ತೆ ಅವ್ನ ಇಬ್ರು ಮತ್ತೊಂದು ವೆಹಿಕಲ್ ನಲ್ಲಿ ಒಬ್ಬ ಹೆಣ್ಮಗಳನ್ನ ಕರ್ಕೊಂಡ್ ಆಕಿ ಹೋಗಿ ಗುಂಡು ಬಿದ್ದಿದೆ. ನಾ ಫೈರ್ ಮಾಡಿದ್ದು ನೆಲಕ್ಕೆ ಫೈರ್ ಮಾಡಿದ್ದು ಒಂದೇ ಒಂದು ಗುಂಡು. ಈಕಿಗೆ ಎಲ್ಲಿ ಬಿತ್ತಿದ್ದು ಅಂತಂದ್ರೆ ಆ ಹೆಣ್ಮಗಳು ನಾ ಫೈರ್ ಮಾಡಿದ ಪ್ಲೇಸ್ ನಿಂದ ಒಂದು 100 ಮೀಟರ್ಸ್ ದೂರದಲ್ಲಿ ಮನೆ ಮುಂದೆ ನೋಡ್ಕೊಂಡು ನಿಂತಿದ್ದಾನೆ. ಇವನ್ ಕೈ ಬಡದ್ ಬುಲೆಟ್ ಕೈ ಬಡ್ದು ಇಲ್ಲಿಂದ ಪಾರಾಗಿ ಹೋಗಿ ಆಕಿ ತೊಡೆಯಲ್ಲಿ ಹೋಗಿಕೊಂಡಿದೆ. ಇದೆಲ್ಲ ಆದ್ಮೇಲೆ ನಾವು ನಕ್ಸಲ್ ಎನ್ಕೌಂಟರ್ ನಲ್ಲಿ PWG ಹಿಟ್ ಲಿಸ್ಟ್ ನಲ್ಲಿ ಬಂದದಕ್ಕಾಗಿ ಆಂಧ್ರ ಬಾರ್ಡರ್ ನಲ್ಲಿ ಎಲ್ಲಿ ಪೋಸ್ಟಿಂಗ್ ಮಾಡಬಾರ್ದು ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ ಮೇಲೆ ನನಗೆ ಹುಬ್ಳಿಗೆ ಪೋಸ್ಟಿಂಗ್ ಆಯ್ತು. ಮುಂದೆ 2001ರಲ್ಲಿ ಇವರು ಅಶೋಕ್ ಸಿಂಗಾಲ್ HP ಹೆಡ್ ಹುಬ್ಳಿಗೆ ಒಂದು ಶೋಭಾಯಾತ್ರೆ ಮಾಡಕ್ ಬರ್ತಾರೆ ಅಂತ ಬಂತು. ಅದಕ್ಕೆ ಎಲ್ಲಾ ಕಡೆಯಿಂದ RSS ನವರು ಮತ್ತು ಬಜರಂಗ್ ದಳದವರು ಮತ್ತು ರಾಮಸೇನ್ ಅವರು ಎಲ್ಲರೂ ಸೇರಿ ಬಹಳಷ್ಟು ಜನ ಸೇರ್ತಾರೆ ಅಂತ ಇತ್ತು. ಗ್ಲಾಸ್ ಹೌಸ್ ನಲ್ಲಿ ಫಂಕ್ಷನ್, ಗ್ಲಾಸ್ ಹೌಸ್ ನಿಂದ ಮುಗಿಸ್ಕೊಂಡು ಊರಲ್ಲೆಲ್ಲ ಮೆರವಣಿಗೆ ಮಾಡಿ ನೆಹರು ಮೈದಾನದಲ್ಲಿ ಸೇರಿ ಅಲ್ಲಿ ಸ್ಪೀಚ್ ಮಾಡೋಕಂತ ಇತ್ತು. ಸೊ ಹುಬ್ಳಿ ಕಮ್ಯುನಲ್ ಇದ್ರಿಂದ ನಾನು ಸಬರ್ಬನ್ ಇನ್ಸ್ಪೆಕ್ಟರ್ ಆಗಿದ್ದೆ. ಈದ್ಗಾ ಮೈದಾನ ನಮ್ಮಲ್ಲಿ ನನ್ನ ಲಿಮಿಟ್ಸ್ ನಲ್ಲಿ ಬರ್ತಿತ್ತು. ಕಿತ್ತೂರು ಸರ್ಕಲ್ ನಮ್ಮ ಲಿಮಿಟ್ಸ್ ನಲ್ಲಿ ಬರ್ತಿತ್ತು. ಗ್ಲಾಸ್ ಹೌಸ್ ಫಂಕ್ಷನ್ ಪ್ಲೇಸ್ ನನ್ನ ಲಿಮಿಟ್ಸ್ ನಲ್ಲೇ ಬರ್ತಿತ್ತು. ಹೊರಗಡೆ ಜಿಲ್ಲೆಯಿಂದ ಕೂಡ ಎಲ್ಲ ಸಿಬ್ಬಂದಿಯವ್ರನ್ನ ಆಫೀಸರ್ಸ್ ಎಲ್ಲ ಕರೆಸಿ ಬಂದೋಬಸ್ತ್ ಮಾಡಿದ್ರು. ಅಲ್ಲಿ ಸುಮಾರು ಒಂದು 1.5 ಲಕ್ಷ ಜನ ಸೇರಿದ್ರು ಫಂಕ್ಷನ್ ಗೆ. ಸೊ ಆ ಫಂಕ್ಷನ್ ಮುಗಿಸ್ಕೊಂಡು ಅಲ್ಲಿಂದ ಮೆರವಣಿಗೆ ಹೊರಟ ಮೇಲೆ ಆ ಮೆರವಣಿಗೆ ಹೋಗಿ ಗ್ಲಾಸ್ ಹೌಸ್ ನಿಂದ ಸ್ವಲ್ಪ ಮುಂದೆ ಬಂದ್ರೆ ಚೆನ್ನಮ್ಮ ಸರ್ಕಲ್ ಹತ್ತಿಕೊಂಡೆ ಈದ್ಗಾ ಮೈದಾನ ಇತ್ತು. ಸೊ ಅಲ್ಲಿ ಈದ್ಗಾ ಮೈದಾನ ಹತ್ರ ಬಂದ ತಕ್ಷಣ ನನಗೆ ಈದ್ಗಾ ಮೈದಾನದಲ್ಲೇ ಪೋಸ್ಟಿಂಗ್ ಇತ್ತು. ಈದ್ಗಾ ಮೈದಾನ ಹತ್ರ ಬಂದ ತಕ್ಷಣ ಮಾಬ್ ಸ್ವಲ್ಪ ಎಕ್ಸೈಟೆಡ್ ಆಗಿ ಆ ಈದ್ಗಾ ಮೈದಾನದ ಕಂಪೌಂಡ್ ಅನ್ನ, ಈದ್ಗಾ ಮೈದಾನ ಬಗ್ಗೆ ಹಿಂದೆ ದೊಡ್ಡ ಹೋರಾಟ ಆಗಿ ಫೈರಿಂಗ್ ಆಗಿ ಮಮತಾ ಬ್ಯಾನರ್ಜಿ ಅವ್ರದೆಲ್ಲ ಅರೆಸ್ಟ್ ಆಗಿ ಅದೆಲ್ಲ ಆಗಿತ್ತು. ಸೊ ಅದು ಒಂದು ಸೆನ್ಸಿಟಿವ್ ಪ್ಲೇಸ್ ಆಗಿತ್ತು. ಅಲ್ಲಿ ಹತ್ರ ಬಂದ ತಕ್ಷಣ ಈ ಹಿಂದೂ ಕಾರ್ಯಕರ್ತರು ಎಲ್ಲರೂ ಫೆನ್ಸಿಂಗ್ ಸ್ಟೀಲ್ ಗ್ರಿಲ್ ಎಲ್ಲ ಕಿತ್ ಹಾಕೋದು ಅದೆಲ್ಲ ಮಾಡ್ತಾ ಇದ್ರು. ಸೊ ನಾವು ಅಲ್ಲಿ ಮೈಲ್ಡ್ ಲಾಠಿ ಚಾರ್ಜ್ ಮಾಡಿ ಅಲ್ಲಿಂದ ಹೇಗೋ ಮಾಡಿ ಮುಂದೆ ದಾಟಿಸಿದ ಮೇಲೆ ಅದು ರಾಜಮಾನ್ ಪೇಟೆಯಲ್ಲಿ ಹಾಸಿ ಟೌನ್ ರೈಲ್ವೆ ಸ್ಟೇಷನ್ ರೋಡಿಗೆ ಬಂದು, ರೈಲ್ವೆ ಸ್ಟೇಷನ್ ರೋಡ್ ನಿಂದ ಕೊಪ್ಪಿಗರ್ ರೋಡಿಗೆ ಬಂದು, ಕೊಪ್ಪಿಗರ್ ರೋಡ್ ನಿಂದ ನೆಹರು ಸ್ಟೇಡಿಯಂ ತಲುಪಕ್ಕೆ ಅದು ಎಲ್ಲೆಲ್ಲ ಆಸೆ ಹೋಗ್ತಿತ್ತು ಅಲ್ಲೆಲ್ಲ ಈ ಮುಸ್ಲಿಂ ಶಾಪ್ಸ್ ಇದ್ದದ್ದು ಎಲ್ಲ ಕಡೆ ಅವ್ರನ್ನ ಶಟರ್ ಮುರಿಯೋದು, ಬೆಂಕಿ ಹಚ್ಚೋದು ಇದೆಲ್ಲ ಸ್ಟಾರ್ಟ್ ಆಯ್ತು. ಇದು ಆಗ್ತಾ ಬರ್ತಾ ಪೊಲೀಸ್ ಜೀಪಿ ಕೂಡ ಬೆಂಕಿ ಹಚ್ಚೋದು ಅದೆಲ್ಲ ಸ್ಟಾರ್ಟ್ ಆಯ್ತು. ಸೊ ಹ್ಯೂಜ್ ಮಾಬ್ ಇದ್ದದ್ರಿಂದ ಸ್ವಲ್ಪ ರೆಸ್ಟೋರೆಂಟ್ ಆಗಿ ಎಲ್ಲ ಇದು ಮಾಡ್ತಾ ಇದ್ರು. ಇದು ಕಡೆಗೆ ಅಲ್ಲಿ ಇಲ್ಲಿ ಒಂದು 15-16 ಕಡೆ ಎಲ್ಲ ಬೆಂಕಿ ಹಚ್ಚಿದ್ದು ಅದೆಲ್ಲ ಮಾಡ್ಕೊಂಡು ಬಂದು ಅಲ್ಲಿ ಬಂದು ಇದಕ್ಕೆ ನೆಹರು ಮೈದಾನಕ್ಕೆ ಎಲ್ಲರೂ ಸೇರಿದ ಮೇಲೆ ಎಲ್ಲಾ ಜನ ಒಳಗಡೆ ಹೋಗಿದ್ರು. ಹೊರಗಡೆ ಇವರು ಇನ್ನೂ ಕೆಲವು ಜನ ದಾಂಧಲೆ ಹಾಕೊಂಡಿದ್ರು. ನಾನು ಈದ್ಗಾ ಮೈದಾನ ಪೋಸ್ಟಿಂಗ್ ಬಿಟ್ಟು ನನಗೆ ಕಮಿಷನರ್ ವಾಯರ್ ಪಾಟೀಲ್ ಇದ್ರು. ಅವರು ರೈಲ್ವೆ ಸ್ಟೇಷನ್ ರೋಡಿಗೆ ಹಂಗ ಬರಕ್ ಹೇಳಿದ್ರು. ನಾನು ರೈಲ್ವೆ ಸ್ಟೇಷನ್ ರೋಡಿಗೆ ಹೋಗುವಷ್ಟೊತ್ತಿಗೆ ಅಲ್ಲಿ ಮಾಬು ಒಂದ್ 2-3 ಅಂಗಡಿಗೆ ಬೆಂಕಿ ಹಚ್ಚಿ ಅದು ನೆಹರು ಮೈದಾನ ಕಡೆಗೆ ಹೋಗ್ಬಿಟ್ಟಿತ್ತು. ಅಲ್ಲಿ ಯಾರು ಇರ್ಲಿಲ್ಲ. ಅಲ್ಲಿಂದ ವಾಪಸ್ ನಾನು ಹಿಂಗ್ ಬರ್ಬೇಕಾದ್ರೆ ಕೊಪ್ಪಿಗರ್ ರೋಡ್ಗೆ ಎಂಟ್ರಿ ಆಗ್ಬೇಕಾದ್ರೆ ಲೆಮಿಂಗ್ಟನ್ ರೋಡ್ ನಲ್ಲಿ ಇದ್ದಾಗ ಅಲ್ಲಿ ನಮ್ಮ ASI ಮುಳುಗುಂದ್ ಅಂತ ಮುಸ್ಲಿಂ ASI ಅವನಿಗೆ ಕೆಳಗೆ ಹಾಕಿ ಎಲ್ಲ ಕಚಪಚ ತುಳಿತಾ ಇದ್ರು. ನಾನು ವಾರ್ನಿಂಗ್ ಅಂತ ಹೇಳಿ ನಾನು ನನ್ನ ಪಿಸ್ಟಲ್ ನಿಂದ 2 ರೌಂಡ್ ಏರ್ ಫೈರ್ ಮಾಡಿದೆ. ಏರ್ ಫೈರ್ ಮಾಡಿದ್ರು ಕೂಡ ಅವ್ರೇನು ಅದು ಅವ್ನಿಗೆ ಬಿಡ್ಲಿಲ್ಲ. ಅವ್ನಿಗೆ ಕುತ್ತಿಗೆ ಜಗಾಕತ್ರು. ಅವಾಗ ನಾನು ಫೈರಿಂಗ್ ಮಾಡಿದೆ. ಫೈರಿಂಗ್ ಮಾಡಿದಾಗ ಅದರಲ್ಲಿ ಒಬ್ಬ ಕಲ್ಪ್ರಿಟ್ಗೆ ತಲೆಗೆ ಬಿದ್ದು ಅವನು ಹಿಂದಿಂದು ತಲೆನೇ ಬುರುಡಿನೇ ಹಾರೋಯ್ತು. ಅದು ಯಾವಾಗ ಅವನು ಡೆತ್ ಆಯ್ತು ಉಳಿದೋದ್ರೆಲ್ಲ ಅಲ್ಲಿಂದ ಓಡೋಗಿ ಡಿಸ್ಪರ್ಸ್ ಆಗಿ ಮತ್ತೆ ಇಮಿಡಿಯೇಟ್ ಆಗಿ ವಾಪಸ್ ರಿಫಾರ್ಮ್ ಮಾಡ್ಕೊಂಡು ಅವನ ಹೆಣನ ಒಳಗಡೆ ನೆಹರು ಮೈದಾನದಲ್ಲಿ ಒಳಗಡೆ ಒಯ್ಬೇಕಂತ ಹೇಳಿ ಎತ್ತಿ ತಗೊಂಡು ಹೋಗಕತ್ತರು. ನಾನು ವಾರ್ನಿಂಗ್ ಮಾಡಿ ಕೇಳಿಲ್ಲ. ಮತ್ತೆ 3 ರೌಂಡ್ ಏರ್ ಫೈರ್ ಮಾಡಿ ಅವ್ನ ಹೆಣ ಕಸ್ಕೊಂಡು ನನ್ನ ಜೀಬ್ನಲ್ಲಿ ಹಾಕೊಂಡು ನಾನು ಇಮಿಡಿಯೇಟ್ ಆಗಿ ಕಿಮ್ಸ್ ಆಸ್ಪತ್ರೆಗೆ ತಗೊಂಡು ಹೋದೆ. ಅವನಿಗೆ ಇದು ಹೋಗ್ಬೇಕಾದ್ರೆ ಇಷ್ಟೆಲ್ಲ ದಾಂಧಲೆ ಮಾಡ್ಕೊಂಡು ಹೋಗಿದ್ರಲ್ಲ, ಈ ಫೈರಿಂಗ್ ಆದ್ಮೇಲೆ ಫಂಕ್ಷನ್ ಮುಗಿದ ಮೇಲೆ ವಾಪಸ್ ಹೋಗ್ಬೇಕಾದ್ರೆ ಒಬ್ರು ಒಂದಿಷ್ಟು ಕೂಗೋದಾಗಲಿ ಒಂದಿಷ್ಟು ದಾಂಧಲೆ ಮಾಡೋದಾಗಲಿ ಏನೇನು ಮಾಡಿದ ಎಲ್ಲರೂ ಸೈಲೆಂಟ್ ಆಗಿ ಡಿಸ್ಪೋಸ್ ಆದ. ಈ ಇನ್ಫಾರ್ಮೇಶನ್, ಈ ಡೆತ್ ಇನ್ಫಾರ್ಮೇಶನ್ ಹಬ್ಬಿದ ತಕ್ಷಣ ಎವ್ರಿ ಬಿಕಮ್ ಸೈಲೆಂಟ್. ಇವನಿಗೆ ಅಲ್ಲಿ ಹಾಸ್ಪಿಟ್ಲಿಗೆ ತಗೊಂಡು ಹಾಕಿದ್ವಿ. ಇದು ಹಾಕಿದ ತಕ್ಷಣ ಇದು ದೊಡ್ಡ ಪ್ರಮಾಣದಲ್ಲಿ ಇದು ಇಶ್ಯೂ ಆಗುತ್ತೆ ಅಂತ ಹೇಳಿ ವಿ ಭಾಸ್ಕರ್ DG ಇದ್ರು, ಶಂಕರ್ ಬಿದ್ರಿ ಅವರು IG ಇದ್ರು ಮತ್ತು ಜ್ಯೋತಿ ಪ್ರಕಾಶ್ ಮಿರ್ಜಿ ಅವರು ಇದ್ರು. ಅವ್ರು 3 ಜನ ರಾತ್ರಿನೇ ಹೆಲಿಕಾಪ್ಟರ್ ನಲ್ಲಿ ಬೆಳಗ್ಗೆ ಎದ್ದು ಬಂದ್ಬಿಟ್ರು ಹುಬ್ಳಿಗೆ ಬಂದು ಆಮೇಲೆ ಈ ಕಮ್ಯುನಲ್ ದಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ಅವು ಎಲ್ಲ ಕಡೆ ಎಲ್ಲೆಲ್ಲಿ ಬೆಂಕಿ ಹಚ್ಚಿದ್ರು ಅದೆಲ್ಲ ಕೇಸಸ್, ಅದು ಪೊಲೀಸ್ ಜೀಪಿಗೆ ಬೆಂಕಿ ಹಚ್ಚಿದ್ರು ಅವೆಲ್ಲ ಆ ಕೇಸಸ್ ನಲ್ಲಿ ಅರೆಸ್ಟ್ ಸ್ಟಾರ್ಟ್ ಆಯ್ತು. ಕನ್ಫ್ಯೂಸ್ 144 ಇಂಪೋಸ್ ಮಾಡಿದ್ರು. ಇದೆಲ್ಲ ಆಗಿ ಕೇಸ್ ನಲ್ಲಿ ರೈಟಿಂಗ್ ನಲ್ಲಿ ನಾವು ಕೂಡ 67 ಜನ ಅರೆಸ್ಟ್ ಮಾಡಿದ್ವಿ, ಬೇರೆ ಊರನ್ನ. ಆ ಊರಿಂದ ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಂಡು ಅದರಿಂದ ಯಾರು ಪಾರ್ಟಿಸಿಪೇಟ್ ಮಾಡಕ್ ಬಂದಿದ್ರು ನೋಡ್ಕೊಂಡು ಅದ್ ಮಾಡ್ಕೊಂಡು ಆಮೇಲೆ ಕೆಲವೊಬ್ಬರು ಐಡೆಂಟಿಫೈ ಮಾಡ್ಕೊಂಡು ಅಫ್ಕೋರ್ಸ್ ಒಂದು ಕೇಸ್ ಆಗಿದ್ದು 300 ಜನದ ಮೇಲೆ, ಬಟ್ ಅರೆಸ್ಟ್ ಆಗಿದ್ದು 67 ಜನ. ನಮ್ಗೆ ಬಾಕಿ ಅವ್ರದ್ದು ಹೆಸರು ಸಿಗ್ಲಿಲ್ಲ. ಸೊ 67 ಜನ ಅರೆಸ್ಟ್ ಮಾಡಿ ಅದನ್ನ ಎಲ್ಲ ಮಾಡಿದ್ವಿ. ಆಗ ಇಷ್ಟೆಲ್ಲ ಆದ್ರೂ ಕೂಡ ಯಾವುದೇ ಒಂದು ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಆಗಲಿಲ್ಲ, ಜುಡಿಷಿಯಲ್ ಎನ್ಕ್ವೈರಿ ಆಗಲಿಲ್ಲ, ಒಂದು ಮೆಮೊ ಕೂಡ ಇಲ್ಲ. ಬಟ್ ಇನ್ಫ್ಯಾಕ್ಟ್
ಇಟ್ ವಾಸ್ ಅಪ್ರಿಷಿಯೇಟೆಡ್ ಥ್ರೂ ಔಟ್ ಫ್ರಮ್ ಕಮಿಷನರ್ ಲೆವೆಲ್ ಟು DG ಲೆವೆಲ್. ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು. ಅವ್ರ ಕಡೆ ಯಾರು ಕಂಪ್ಲೇಂಟ್ ಕೊಡಲಿಲ್ಲ. ಪ್ರೈವೇಟ್ ಕಂಪ್ಲೇಂಟ್ ಮಾಡಿದ್ರು, ಬಟ್ ಪ್ರೈವೇಟ್ ಕಂಪ್ಲೇಂಟ್ ಕ್ವಾಶ್. ಜಗದೀಶ್ ಶೆಟ್ಟರ್ ಅಪೋಸಿಷನ್ ಲೀಡರ್ ಇದ್ರು, ಅವ್ರ ಕಾರ್ಯಕರ್ತರು ಯಾರೋ ಒಬ್ರು ಪ್ರೈವೇಟ್ ಕಂಪ್ಲೇಂಟ್ ಮಾಡಿದ್ರು. ಪ್ರೈವೇಟ್ ಕಂಪ್ಲೇಂಟ್ ಮಾಡಿದ್ರೆ ಅದು ಕ್ವಾಶ್ ಆಗಿ ಎನ್ಕ್ವೈರಿ ಮಾಡೋದ್ರ ಬದಲು ರಿವಾರ್ಡ್ ಕೂಡ ಸ್ಯಾಂಕ್ಷನ್ ಮಾಡಿದ್ರು. ಆಮೇಲೆ ಅಪ್ರಿಷಿಯೇಟ್ ಮಾಡಿದ್ರು 5,000. ಟೋಟಲ್ 50,000 ಅವಾರ್ಡ್ ಕೊಟ್ಟರು. ಅದರಲ್ಲಿ ಬಂದೋಬಸ್ತಲ್ಲಿ ಪಾರ್ಟಿಸಿಪೇಟ್ ಮಾಡಿದವ್ರಿಗೆ ಎಲ್ಲರಿಗೂ ಸ್ವಲ್ಪ ಡಿಸ್ಟ್ರಿಬ್ಯೂಟ್ ಮಾಡಿ ನನ್ನ ಇದಕ್ಕೆ 5,000. ಬಟ್ ದಟ್ ಪರ್ಸನ್ ಯಾರು ಸತ್ತಲ್ಲ ಅವನು ಹೈಲಿ ಕ್ರಿಮಿನಲ್ ಫೆಲೋ. ಬೆಳಗಾಂನಲ್ಲೆಲ್ಲ ಕ್ರಿಮಿನಲ್ ಗಲಾಟೆಯಲ್ಲಿ ಅವನು 15-20 ಕೇಸ್ನಲ್ಲಿ ಅಕ್ಯೂಸ್ಡ್ ಇದ್ದ. ಅವನು ಇಲ್ಲಿ ಸತ್ತವನು, ಇನ್ನೋಸೆಂಟ್ ಏನಲ್ಲ. ಅಷ್ಟು ಗಲಾಟೆ ಮಾಡ್ತಾ ಇದ್ದವ್ರು ಇದಕ್ಕೆ ಸೈಲೆಂಟ್ ಆಗ್ಬಿಟ್ರಲ್ಲ, ಭಯಂಕರ. ಈ ಡೆತ್ ನ್ಯೂಸ್ ಕೇಳ್ಕೊಂಡೆ ಎಲ್ಲರೂ ಸೈಲೆಂಟ್ ಅವರು. ಈವನ್ ಜಗದೀಶ್ ಶೆಟ್ಟರ್ ಅಪೋಸಿಷನ್ ಲೀಡರ್ ಆದ್ರೂ ಕೂಡ ನಾವು ಅವ್ರನ್ನ ನಮ್ಮನ್ನ ಕರೆದು ವಿಚಾರಿಸಿದಾಗ ನಾವು ಅದನ್ನೇ, ಸರ್ ಬೈ ಚಾನ್ಸ್ ನಾವು ಫೈರಿಂಗ್ ಮಾಡದೆ ಹೋಗಿದ್ರೆ, ಆ ಒಬ್ಬ ಸಾಯದೆ ಹೋಗಿದ್ರೆ ಫಂಕ್ಷನ್ ಮುಗಿದ ಮೇಲೆ ನೈಟ್ ಆಗ್ತಿತ್ತು. ನೈಟ್ ಇನ್ನೂ ಹೆಚ್ಚಿಗೆ ದಾನ್ಲೆ ಆಗಿ ಆ ಮಾಬ್ ಕಂಟ್ರೋಲ್ ಮಾಡೋಕಾದ್ರೆ ಇನ್ನೂ ಎಷ್ಟು ಫೈರಿಂಗ್ ಮಾಡೋಕಾಗತ್ತೋ, ಇನ್ನು ಎಷ್ಟು ಜನ ಸಾಯ್ತಿದ್ರೋ ಗೊತ್ತಿಲ್ಲ ಅಂತಂದು ಅವ್ರಿಗೆ ಕನ್ವಿನ್ಸ್ ಆಯ್ತು. ಆದ್ರೂ ಕೂಡ ಅವ್ರ ಅಪೋಸಿಷನ್ ಲೀಡರ್ ಇರೋದ್ರಿಂದ ಅವ್ರು ಸ್ವಲ್ಪ ಅಬ್ಜೆಕ್ಷನ್ಸ್ ಮಾಡಿದ್ರು. ಅಫ್ಕೋರ್ಸ್ ಅಬ್ಜೆಕ್ಷನ್ಸ್ ಮಾಡಿದ್ರು ಕೂಡ ಅವರು ಅನ್ರೀಸನೇಬಲ್ ಅಬ್ಜೆಕ್ಷನ್ಸ್ ಮಾಡಲಿಲ್ಲ. ಇಟ್ ವಾಸ್ ರೀಸನಬಲ್ ಅಬ್ಜೆಕ್ಷನ್ಸ್, ವಿ ಆಲ್ಸೋ ಅಕ್ಸೆಪ್ಟೆಡ್ ಇಟ್. ಬಟ್ ಅಫ್ಕೋರ್ಸ್ ನಾವಾದ್ರೂ ಅದಕ್ಕೆ ಉದ್ದೇಶಪೂರ್ವಕವಾಗಿ ಅಥವಾ ಯಾವ್ದಾದ್ರು ಗ್ರಜ್ ಇಟ್ಕೊಂಡು ಯಾವ್ದಾದ್ರು ರಾಜಕೀಯ ಪಕ್ಷ ಹಿಡ್ಕೊಂಡು ಮಾಡಿದ್ದಲ್ಲ. ಇನ್ ದ ಇಂಟ್ರೆಸ್ಟ್ ಆಫ್ ಲಾ ಅಂಡ್ ಆರ್ಡರ್ ಮಾಡಿದ್ದಿತ್ತು. ಅದಕ್ಕೆ ಅವ್ರಿಗೂ ಕನ್ವಿನ್ಸ್ ಇದೆ, ಅವ್ರು ಹೇಳಿದ್ರು ನಮಗೂ ಕನ್ವಿನ್ಸ್ ಇತ್ತು. ಆ ರೀತಿ ಆಗಿ ಹೋಗ್ತದ್ದು. ಯಾವುದೋ ಎನ್ಕ್ವೈರಿ ಆಗಿಲ್ಲ, ಏನೂ ಇಲ್ಲ. ಆಮೇಲೆ ಟ್ರಾಫಿಕ್ಗೆ ಬಂದೆ. ಟ್ರಾಫಿಕ್ ಬಂದ್ಮೇಲೂ ಎಲ್ಲಾ ಇನ್ಸ್ಪೆಕ್ಟರ್ಸ್ ಅದು ವಾರದಲ್ಲಿ 2 ದಿವಸ ನೈಟ್ ರೌಂಡ್ಸ್ ಇರ್ತಿತ್ತು. ಸೊ ನಂದು ನೈಟ್ ರೌಂಡ್ ಇದ್ದ ದಿವಸ ಕೇಶವಾಪುರ ಪೊಲೀಸ್ ಸ್ಟೇಷನ್ ಹತ್ರ ನೈಟ್ ರೌಂಡ್ ಮಾಡ್ತಾ ಇದ್ದೆ. ನಾರ್ತ್ ಸಬ್ ಡಿವಿಷನ್ ಪೂರ ಒಬ್ಬ ಇನ್ಸ್ಪೆಕ್ಟರ್ ಮಾಡೋ ಸೂಪರ್ವಿಷನ್. ಅವಾಗ ವೈರ್ಲೆಸ್ ನಲ್ಲಿ ನನಗೆ ಓಲ್ಡ್ ಹುಬ್ಳಿ ಪೊಲೀಸ್ ಸ್ಟೇಷನ್ ಹತ್ರ ಮಾಬ್ ಸೇರಿದೆ, ಹಿಂದೂ ಮುಸ್ಲಿಂ ಮಾಬ್ ಸೇರಿದೆ ಅದ್ರು. ಮತ್ತೆ ನೈಟ್ ರೌಂಡ್ಸ್ ನಾ ಇದ್ದರಿಂದ ನಾನು ಅಲ್ಲಿ ಹೋಗ್ಬೇಕಂತ ನಮ್ಮ ಟ್ರಾಫಿಕ್ ಕಾನ್ಸ್ಟೇಬಲ್ಗೆ ಲಾಠಿ ಇಟ್ಟಿದ್ದಿಲ್ಲ. ಲಾಠಿ ಇಟ್ಟಿಲ್ಲ ಸರ್. ಲಾಠಿ ಯಾಕೆ ಇಟ್ಟಿಲ್ಲ ಅಂತಂದ್ರೆ ನಾವು ಟ್ರಾಫಿಕ್ ನೋಡಿ ಲಾಠಿ ಅದಕ್ಕೆ ಸರ್ ಆಯ್ತು ಅಂತ ಬ್ರಹ್ಮಪುರ್ ಪೊಲೀಸ್ ಸ್ಟೇಷನ್ ಬಂದು ಪೊಲೀಸ್ ಸ್ಟೇಷನ್ ಲಾಠಿ ಒಂದು ಕೊಡಪ್ಪ ಅಂತಂದು ಇಶ್ಯೂ ಆಗ್ತಿದ್ದೆ. ಅಷ್ಟರಲ್ಲಿ ಕಮ್ರಿಪೇಟ್ ಪೊಲೀಸ್ ಸ್ಟೇಷನ್ ಹತ್ರ ಮಾಬ್ ಸೇರಿದೆ. ಅಲ್ಲಿ ಹಿಂದೂ ಮುಸ್ಲಿಂ ಒಬ್ರಿಗೊಬ್ರು ಕಲ್ಲು ಎಸಿತಾ ಇದ್ದಾರೆ ಅಂತ ಬಂತು. ಸಬರ್ಬನ್ ಪೊಲೀಸ್ ಸ್ಟೇಷನ್ ಕಮ್ರಿಪೇಟ್ ಪೊಲೀಸ್ ಸ್ಟೇಷನ್ ಸಮೀಪ ಆಗ್ತಾ ಇದ್ರಿಂದ ಕಮ್ರಿಪೇಟ್ ಪೊಲೀಸ್ ಸ್ಟೇಷನ್ ಹತ್ರ ಹೋದೆ. ಕಮ್ರಿಪೇಟ್ ಪೊಲೀಸ್ ಸ್ಟೇಷನ್ ಹತ್ರ ಹೋದ್ರೆ ಆ ಕಡೆ ಒಂದು 200-300 ಜನ ಹಿಂದೂಸ್, ಈ ಕಡೆ ಒಂದು 200-300 ಜನ ಮುಸ್ಲಿಮ್ಸ್ ಒಬ್ರಿಗೊಬ್ರು ಕಲ್ಲು ಇಟಂಗಿ ಅದೆಲ್ಲ ತುರುತ್ತಾ ಇದ್ರು. ಇಲ್ಲಿ ಪೊಲೀಸ್ ಸ್ಟೇಷನ್ ನಲ್ಲಿ ನೈಟ್ ರೌಂಡ್ಸ್ ಹೋದವರು ಬೇರೆ ಬೇರೆ ಏರಿಯಾಕ್ ಹೋದ್ರು. ಒಬ್ಬ ಸೆಂಟ್ರಿ, ಒಬ್ಬ ಹೆಡ್ ಕಾನ್ಸ್ಟೇಬಲ್ ಮಾತ್ರ, ಇನ್ನೊಬ್ಬ ಸ್ಟ್ಯಾಂಡ್ ಬೈ ಸೆಂಟ್ರಿ ಲುಂಗಿ ಹಾಕೊಂಡು ಮಲಗಿದ್ದಾನೆ. ಸೊ ನನ್ನ ಹತ್ರ ವೆಪನ್ಸ್ ಇಲ್ಲ, ಬರೀ ಒಂದು ಲಾಠಿ. ನಾವು ಮಾಬ್ ನಡಕ ಹೋದ್ರೆ ಆ ಕಡೆನೂ ಕಲ್ಲು ಬರ್ತದೆ, ಈ ಕಡೆನೂ ಕಲ್ಲು ಬರ್ತದೆ. ಇಲ್ಲ ಇರ್ತೆ, ನನ್ ಪಿಸ್ಟಲ್ ಇರ್ತಿತ್ತು. ಬಟ್ ನಾನು ಅದನ್ನ ಪಿಸ್ಟಲ್ ತೋಡಿರಲಿಲ್ಲ ನೈಟ್ ರೌಂಡ್ಸ್ಗೆ. ಹೊಸ ಹಂಗೆ ಬಂದ್ವಿ. ನಾನು ಸೆಂಟ್ರಿ ಹತ್ರ ಇದ್ದು ರೈಫಲ್ ಇಸ್ಕೊಂಡು ಏರ್ ಫೈರ್ ಮಾಡಿದೆ. 2 ರೌಂಡ್ ಏರ್ ಫೈರ್ ಮಾಡಿ ವಾರ್ನಿಂಗ್ ಮಾಡಿದೆ. ಆ ಮಾಬ್ನಾಗ ಅವ್ರಿಗೆ ವಾರ್ನಿಂಗ್ ಅದು ಕಿವಿಗೂ ಹತ್ತಲಿಲ್ಲ ಅವ್ರಿಗೆ. ಅದ್ರಾಗ ಒಬ್ನು ಏನು ಗುಂಡು ಹೊಡಿತೀರ ಹೊಡಿರಿ ಅಂತ ಹಿಂಗ್ ತಗೊಂಬಂದ. ನಾನು ಡೈರೆಕ್ಟ್ ಫೈರ್ ಮಾಡೋದು ಬೇಡ ಅಂತ ಹೇಳಿದ್ರು ನೆಲಕ್ಕೆ ಫೈರ್ ಮಾಡಿದೆ. ನೆಲಕ್ಕೆ ಫೈರ್ ಮಾಡಿದ ಬುಲೆಟ್ ರಿಕೋಶೆ ಆಗಿ ನೆಲಕ್ಕೆ ಹೋಗಿ ಬಡದು ರಿಕೋಶೆ ಆಗಿ ಮ್ಯಾಗ ಹೋಗಿ ಒಬ್ಬನ ಕೈಗೆ, ಇಲ್ಲಿ 303 ರೈಫಲ್, ಪವರ್ಫುಲ್ ರೈಫಲ್, ಇಲ್ಲಿ ಹೋಗಿದ್ದಕ್ಕೆ ಅವ್ನ ಕೈ ಕಟ್ ಬ್ಲೇಡ್ ತಗೊಂಡು ಕಟ್ ಮಾಡಿದಂಗೆ ಇಷ್ಟು ಕೈ ಕೆಳಗಡೆ ಹೋಗಿತ್ತು. ಅದು ನನಗೆ ಕಾಣಿಸ್ತಿತ್ತು. ನಾ ಇಮಿಡಿಯೇಟ್ಲಿ ಓಡಿಗೆ ಅವ್ನ ಕೈ ಮತ್ತೆ ಅವ್ನ ಇಬ್ರು ನಮ್ಮ ಜೊತೆ ಕಾನ್ಸ್ಟೇಬಲ್ ಇಬ್ರು ಎತ್ಕೊಂಡು ನಮ್ಮ ಜೀಪ್ ನ ವಾಪಸ್ ಜಲ್ದಿ ತುಂಬ ಅಂತ ಇದೆ. ಆ ಫೈರಿಂಗ್ ಮಾಡಿದ ತಕ್ಷಣ ಈ ಬಾಬ್ ಹಿಂದಕ್ಕೆ ಸರಿತು, ಆ ಬಾಬ್ನು ಹಿಂದಕ್ಕೆ ಸರಿತದ. ಆಮೇಲೆ ಅವ್ನ ಎತ್ಕೊಂಡು ಅವ್ನ ಜೀಪ್ ನ ಹಾಕೊಂಡು ನಾನು KMC ಹೋಗಿ ರಾತ್ರಿ 2 ಗಂಟೆಗೆ KMC ಹೋಗಿ ಅವ್ನ ಅಡ್ಮಿಟ್ ಮಾಡಿ ನಾವು ಹೊರಗಡೆ ಬರ್ತಾ ಇದ್ದೆ. ಮತ್ತೊಂದು ವೆಹಿಕಲ್ ನಲ್ಲಿ ಒಬ್ಬ ಹೆಣ್ಮಗಳನ್ನ ಕರ್ಕೊಂಡ್ ಬಂದ್ರು. ಆಕಿ ಹೋಗಿ ಗುಂಡು ಬಿದ್ದಿದೆ. ನಾ ಫೈರ್ ಮಾಡಿದ್ದು ನೆಲಕ್ಕೆ ಫೈರ್ ಮಾಡಿದ್ದು ಒಂದೇ ಒಂದು ಗುಂಡು. ಈಕಿಗೆ ಎಲ್ಲಿ ಬಿತ್ತಿದ್ದು ಅಂತಂದ್ರೆ ಆ ಹೆಣ್ಮಗಳು ನಾ ಫೈರ್ ಮಾಡಿದ ಪ್ಲೇಸ್ ನಿಂದ ಒಂದು 100 ಮೀಟರ್ಸ್ ದೂರದಲ್ಲಿ ಮನೆ ಮುಂದೆ ನೋಡ್ಕೊಂಡು ನಿಂತಿದ್ದಾನೆ. ಇವನ್ ಕೈ ಬಡದ್ ಬುಲೆಟ್ ಕೈ ಬಡ್ದು ಇಲ್ಲಿಂದ ಪಾರಾಗಿ ಹೋಗಿ ಆಕಿ ತೊಡೆಯಲ್ಲಿ ಹೋಗಿ ಸಿಕ್ಕೊಂಡಿದ್ರು. ಸೊ ಆಕಿನ ತಂದು ಅಡ್ಮಿಟ್ ಮಾಡಿದ್ರು. ಸೊ ಅದು ಬುಲೆಟ್ ಆಕಿಗೆ ಬಡಿತು. ಆಕಿ ಬಡದಾದ್ಮೇಲೆ ಕಡೆಗೆ ನಾ ರಾತ್ರಿ ಮತ್ತೆ ಎಲ್ಲ ಕಮಿಷನರ್ ಅದೆಲ್ಲ ಹೇಳಿದ್ಮೇಲೆ ಎಲ್ಲ ಕಮಿಷನರ್ಸ್ ಎಲ್ಲ ಇನ್ಸ್ಪೆಕ್ಟರ್ಸ್ ಎಲ್ಲರೂ ಬಂದ್ರು. ಎಲ್ಲ ಮಾಬ್ ಕ್ಲಿಯರ್ ಮಾಡಿದ್ರು. ಆ ಓಲ್ಡ್ ಪೊಲೀಸ್ ಸ್ಟೇಷನ್, ಹುಬ್ಳಿ ಪೊಲೀಸ್ ಸ್ಟೇಷನ್ ಮುಂದಿದ್ದು ಮಾಬ್ನು ಎಲ್ಲ ಕರಿಗೋಯ್ತು, ಎಲ್ಲ ಆಯ್ತು. ಇದು ಎಲ್ಲ ಆಗಿ ಅವಾಗಲೂ ಕೂಡ ಜಗದೀಶ್ ಶೆಟ್ಟರ್ ಇನ್ನೂ ಇದ್ರು, ಅಪೋಸಿಷನ್ ಲೀಡರ್ ಇದ್ರು. ಏನಪ್ಪಾ ನಿನಗೆ ಕೊಟ್ಟಿದಾರ ಬಂದೂಕ, ಮತ್ತೆ ಯಾರಿಗೆ ಇದೆ ಈ ಊರಲ್ಲಿ, ಮೇಲೆ ನಮ್ಮವ್ರಿಗೆ ನೀವು ಫೈರ್ ಮಾಡ್ತೀಯ, ನಿಮ್ಮವ್ರ ತಮ್ಮವ್ರು ಅಂತ ಇಲ್ಲ ಸರ್, ನಾನು ಆಕ್ಚುಲಿ ಡೈರೆಕ್ಟ್ ಅವ್ರ ಮ್ಯಾಗ ಫೈರ್ ಮಾಡಿಲ್ಲ, ಹಿಂಗೆ ನೆಲಕ್ಕೆ ಮಾಡಿದ್ದೆ, ಅದು ಹಿಂಗಾಯ್ತು ಅಂದ್ರೆ ಇಲ್ಲ ನಾನು ಪ್ರೊಟೆಸ್ಟ್ ಮಾಡೋಕ್ಕಾಗತ್ತೆ ಅಂದ್ರೆ ಅಫ್ಕೋರ್ಸ್ 2-3 ದಿವಸ ಪ್ರೊಟೆಸ್ಟ್ ಮಾಡಿದ್ರು, ಎಲ್ಲ ಆಯ್ತು. ಅದ್ರಾಗೂ ಕೂಡ ಏನು ಎನ್ಕ್ವೈರಿ ಆಗಿಲ್ಲ, ಏನೂ ಆಗಿಲ್ಲ. ಮತ್ತು ಅದರಲ್ಲೂ ಕೂಡ ಕಮಿಷನರ್ ಕಡೆಯಿಂದ 2000 ರಿವಾರ್ಡ್ ಕೊಟ್ಟರು. ಅವಾಗ ಇದ್ದಷ್ಟು ಕ್ರಿಮಿನಲ್ ಸೆನ್ಸಿಟಿವ್ ಈಗಿಲ್ಲ ಹುಬ್ಳಿ. ಮೊದ್ಲಿಗಿದ್ದಷ್ಟು, ನಮ್ಗಿಂತ ಮುಂಚೆ ಇನ್ನೂ ಹೈಲಿ ಸೆನ್ಸಿಟಿವ್, ನಮ್ಮ ಪೀರಿಯಡ್ ನಲ್ಲಿ ಮೀಡಿಯಂ ಸೆನ್ಸಿಟಿವ್. ಈಗ ಆಲ್ಮೋಸ್ಟ್ ನಾರ್ಮಲೈಸ್ ಆಗಿದೆ. ಈಗ ಅಷ್ಟು ಜಿದ್ದಿ ಕಮ್ಯುನಾಲಿಟಿ ಇಲ್ಲ ಈಗ. ಯಾಕಂದ್ರೆ ಆ ಕಮ್ಯುನಲ್ ಆದಾಯದಿಂದ ಹುಬ್ಳಿಯಲ್ಲಿ ಇದ್ದಂತ ವ್ಯಾಪಾರ ಎಲ್ಲ ಶಿಫ್ಟ್ ಆಗಿಬಿಡ್ತು. ಹಾವೇರಿಗೆ, ದಾವಣಗೆರೆಗೆ, ರಾಣೆಬೆನ್ನೂರಿಗೆ, ಬೆಳಗಾಂಗೆ ಶಿಫ್ಟ್ ಆಗಿ ಬಿಸ್ನೆಸ್ ಸಫರ್ ಆಗಿದ್ದಕ್ಕೆ ಅದು ಒಂದು ಕೈ ಅನುಭವದಿಂದ ಜನರನ್ನು ಒಂದ್ ಸ್ವಲ್ಪ ಟಾಲರೆಂಟ್ ಆಗಿದ್ದಾರೆ. ಇದಾಯ್ತು. ಇದು ಹುಬ್ಳಿಯಲ್ಲಿ ಇದ್ದಾಗ ಈ ಇನ್ಸಿಡೆಂಟ್ ಆಯ್ತು. ಇಲ್ಲಿಂದ ಮುಂದೆ ನಮಗೆ, ನಾನು ಹುಬ್ಳಿಯಿಂದ ಟ್ರಾನ್ಸ್ಫರ್ ಆಗಿ ಹಾವೇರಿಗೆ ಹೋದೆ. ಹಾವೇರಿಯಲ್ಲಿ SP ಆಫೀಸಿಗಿದ್ದೆ. SP ಆಫೀಸ್ನಾಗ ಇದ್ದ, ಅಲ್ಲೇನೆ ಅಂತ ಇನ್ಸಿಡೆಂಟ್ ಆಗಿಲ್ಲ. ಅಲ್ಲಿಂದ ನಾನು ಹೊಸಪೇಟೆಗೆ ಹೋದೆ. ಹೊಸಪೇಟೆ ಇನ್ಸ್ಪೆಕ್ಟರ್ ಅಂತೇಳಿ ಹೊಸಪೇಟೆಗೆ ಹೋದೆ. ಹೊಸಪೇಟೆ ಕಮ್ಯುನಲ್ ಸೆನ್ಸಿಟಿವ್ ಪ್ಲೇಸ್ ಇತ್ತು.
ಅಫ್ಕೋರ್ಸ್ ಆವಾಗ ಚಿಕ್ಕ ಪುಟ್ಟ ಕಂಪ್ನಿನೆಲ್ಲ ಆಗ್ತಿದ್ದು ಅದನ್ನೆಲ್ಲ ಎವ್ರಿಥಿಂಗ್ ವಾಸ್ ಹ್ಯಾಂಡಲ್ಡ್. ಯಾವುದು ಏನೋ ಅಂತ ವೈಲೆಂಟ್ ಇನ್ಸಿಡೆಂಟ್ ಯಾವುದೂ ಆಗಲಿಲ್ಲ ಅಲ್ಲಿ. ಅದು ಆದ ನಂತರ ಅಲ್ಲಿಂದ ಮತ್ತೆ ಕೊಪ್ಪಳಕ್ಕೆ ಬಂದೆ. ಕೊಪ್ಪಳದಿಂದ ನಾನು ಮತ್ತೆ ಟ್ರಾನ್ಸ್ಫರ್ ಆಗಿ ಅಲ್ಲಿಂದ DSP ಅಂತ ಪ್ರಮೋಷನ್ ಆಗಿ ನಾನು ಹೆಸ್ಕಾಮ್ ಹುಬ್ಳಿಗೆ ಬಂದೆ. ಹೆಸ್ಕಾಮ್ ಬಂದಾಗ ಇಲ್ಲಿ ಕರೆಂಟ್ ಥೆಫ್ಟ್ ಕೇಸಸ್ಸನ್ನು ಡಿಟೆಕ್ಷನ್ ಮಾಡೋದಿರುತ್ತೆ. ಹೆಸ್ಕಾಮ್ ವಿಜಿಲೆನ್ಸಿಗೆ ಇದ್ದೆ DSP ಅಂತ. ಸೊ ನಮಗೆ ಒಂದು ಇನ್ಫಾರ್ಮೇಷನ್ ಬಂತು, ಯಾದವಾಡದಲ್ಲಿ ಒಂದು ಸಿಮೆಂಟ್ ಫ್ಯಾಕ್ಟ್ರಿಯಲ್ಲಿ ಲಾರ್ಜ್ ಸ್ಕೇಲ್ ಕರೆಂಟ್ ಕಳ್ಳತನ ಆಗುತ್ತೆ ಅಂತ. ಸೊ ನಾವು ಮುದೋಳ್ಗೆ ನಾನು ಒಂದ್ಸಲ ಹೋದಾಗ ಅಲ್ಲಿ ಸಿಮೆಂಟ್ ಫ್ಯಾಕ್ಟ್ರೀಸನ್ನ ಮೀಟ್ ಮಾಡೋದಂತ ಹೋದ್ರೆ ಅಲ್ಲಿ ಹೆಸರು ಹೇಳೋದು ಬೇಡ, ಒಬ್ರು ದೊಡ್ಡ ಮನುಷ್ಯರದು ಸಿಮೆಂಟ್ ಫ್ಯಾಕ್ಟ್ರಿ. ಆ ಸಿಮೆಂಟ್ ಫ್ಯಾಕ್ಟ್ರಿಯಲ್ಲಿ ಕಳ್ಳತನ ಆಗುತ್ತೆ ಅಂತ. ಯಾಕಂದ್ರೆ ಎಲ್ಲ ಆಜು ಬಾಜು ಇದ್ದಂತ ಸಿಮೆಂಟ್ ಫ್ಯಾಕ್ಟ್ರಿ ಸೇಮ್ ಕೆಪಾಸಿಟಿ ಮಷಿನ್ಸ್, ಸೇಮ್ ಕೆಪಾಸಿಟಿ ಪ್ರೊಡಕ್ಷನ್. ಅವ್ರ ಬಿಲ್ಲು ಈ ಫ್ಯಾಕ್ಟ್ರಿ ಬಿಲ್ ನೋಡಿದ್ರೆ ಅಜಗಜಾಂತರ ಫರ್ಕ್ ಆಕಿತ್ತು. 1/10 ಆಫ್ ದ ಬಿಲ್ ಇವ್ರ ಬಿಲ್ ಬರ್ತದೆ. ಇದು ಡೌಟ್ಫುಲ್ ಆಯ್ತು ನನಗೆ. ನಾನು ಆಫೀಸ್ ವಿಸಿಟ್ ಮಾಡಿ ಎಲ್ಲ ಬಿಲ್ಸ್ ವೆರಿಫೈ ಮಾಡಿದಾಗ ಇವ್ರದ್ದು ನೋಡಿದ್ರೆ ಬೇರೆದವ್ರದ್ದು ಎಲ್ಲಾರ್ದು 1,20,000 ಬಿಲ್ ಬಂದ್ರೆ ಇವ್ರದ್ದು 15,000 20,000 ಅಷ್ಟೇ ಬಿಲ್ ಬರೋದು. ಸೊ ನನಗೆ ಡೌಟ್ ಬಂದ್ರೆ ಏನ್ ಮಾಡೋದು ಅಂತ ನಾವು ಅಲ್ಲಿ ಒಬ್ಬ ಎಲೆಕ್ಟ್ರಿಷಿಯನ್, ಪ್ರತಿಯೊಂದು ಫ್ಯಾಕ್ಟ್ರಿಗೂ 2-3 ಜನ ಎಲೆಕ್ಟ್ರಿಷಿಯನ್ಸ್ ಇರ್ತಾರೆ. ಸೊ ಅದ್ರಾಗಿಂದ ಒಬ್ಬ ಎಲೆಕ್ಟ್ರಿಷಿಯನ್ ಯಾದವಾಡ ಅಂತ ಊರ್ದವನು. ಆ ಯಾದವಾಡ ಊರಲ್ಲಿ ನನ್ನ ಕ್ಲಾಸ್ಮೇಟ್ ಇದ್ದ. ಅವನಿಗೆ ಹೇಳಿ ಅವನಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವನಿಗೆ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಅವನಿಗೆ ಏನ್ ಹೇಳಿದ್ವಿ, ಇಲ್ಲ ನೀನು ಒಂದು ಸ್ವಲ್ಪ ದಿವಸ ಸಿಕ್ ಮಾಡಿ ನೀನು ಹೊರಗಡೆ ಬಾ, ನೀನು ನಿನ್ನ ಪ್ಲೇಸ್ನಲ್ಲಿ ಬೇರೆದವ್ರನ್ನ ನಾವು ಅಲ್ಲಿ ಪ್ಲೇಸ್ ಮಾಡ್ತೀವಿ. ಅವನಿಗೆ ಅಫ್ಕೋರ್ಸ್ ಪೇಮೆಂಟ್ ಇದಾಗುತ್ತೆ. ನಾನು ನಮ್ಮ SP BV ನಾಯ್ಕ್ ಅಂತ SP ಅವರಿದ್ರು, ಅವ್ರಿಗೆ ಹೇಳಿ ಅವರು ತಮ್ಮಯ್ಯ ಅಂತ ಹೇಳಿ ಚೀಫ್ ವಿಜಿಲೆನ್ಸ್ ಆಫೀಸರ್ ಬೆಂಗಳೂರಲ್ಲಿ ಇದ್ರು, ಅವರಿಗೆ ಮಾತಾಡಿದ ಮೇಲೆ ಅವರು ಆಯ್ತು ಸೀಕ್ರೆಟ್ ಫಂಡ್ ನಾಗಿಂದ ನಾನು ಸ್ವಲ್ಪ ಕೊಡ್ತೇನೆ ದುಡ್ಡು, ಅವನಿಗೆ ತಿಂಗಳ ಬಿಟ್ಬಿಡು ಅಂತ ಹೇಳಿ. ಅವನಿಗೆ ಒಂದು ತಿಂಗಳ ಬಿಟ್ಟು, ಅವನಿಗೆ ಅಲ್ಲಿ ಪಗಾರ 12,000 ಕೊಡ್ತಿದ್ರು ಅವರು. ನಾವು ಅವನಿಗೆ 25,000 ಕೊಟ್ಟು ಒಂದು ತಿಂಗಳ ಸಿಕ್ ಮಾಡಿಸಿ ಅವನ ಜಾಗಕ್ಕೆ ಒಬ್ಬ ಹುಬ್ಳಿ ಎಲೆಕ್ಟ್ರಿಷಿಯನ್ ಒಬ್ಬನ ಅವನಿಗೆ ಅಲ್ಲಿ ಅವನ ಜಾಗಕ್ಕೆ ಅಲ್ಲಿಗೆ ರಿಕ್ರೂಟ್ ಮಾಡಿಸಿದ್ವಿ ಫ್ಯಾಕ್ಟ್ರಿ. ಅವನಲ್ಲಿ ಫ್ಯಾಕ್ಟ್ರಿಗೆ ರಿಕ್ರೂಟ್ ಮಾಡಿದ್ಮೇಲೆ ಒಂದು 20 days ಆಗಿತ್ತು ಅವನು ಅಲ್ಲಿ ವರ್ಕ್ ಮಾಡಕತ್ತಿ. 20 days ಆದ್ಮೇಲೆ ಅವನು ಒಂದು ಇನ್ಫಾರ್ಮೇಶನ್ ಕೊಟ್ಟಲ್ಲ. ಅವರು ಮೇನ್ ರೂಟ್ ನಿಂದ ಮೀಟ್ರಿಗೆ ಬರೋ ವೈರ್ ನಲ್ಲಿ ಒಂದು ಸಣ್ಣದ ಲೂಪ್, ಬೆಂಡ್ ಏನ್ ಬರುತ್ತೆ ಆ ಬೆಂಡ್ ನಲ್ಲಿ ಒಂದು ಲೂಪ್ ಈ ಕಡೆಯಿಂದ ಆ ಕಡೆ ಹೋಲ್ ಹಾಕಿ ಒಂದು ಲೂಪ್ ಮಾಡಿದ್ದಾರೆ. ಆ ಲೂಪ್ ಮಾಡಿದ್ರಿಂದ ಮೀಟರ್ 1/10 ಸ್ಲೋ ಆಗುತ್ತೆ. ಸೊ ಅವ್ರದ್ದು ಬಿಲ್ ಇದಾಗುತ್ತೆ. ಅದನ್ನ ಅವನು ಹುಷಾರಿದ್ದ ಎಲೆಕ್ಟ್ರಿಷಿಯನ್, ಅವ್ನು ಕಂಡು ಹಿಡಿದು ಅವ ಹೇಳಿದ್ಮೇಲೆ ನಾವು ಅದನ್ನ ರೈಡ್ ಮಾಡಕ್ ಹೋಗ್ಬೇಕಂತಂದ್ರೆ ನಮ್ಮ SP ಅವ್ರು ಏನಂದ್ರೆ ನಾನು ಬರ್ತೀನಿ ಅಂದ್ರೆ, ನಾನು ಅಂದೆ ಸರ್ ನೀವು ಬರಬೇಡಿ, ನಾವು ಹೋಗಿ ರೈಡ್ ಮಾಡ್ತೀವಿ. ಬೈ ಚಾನ್ಸ್ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಆ ಮನುಷ್ಯ ದೊಡ್ಡ ಮನುಷ್ಯ, ಏನಾದ್ರು ಬ್ಯಾಕ್ ಫೈರ್ ಆಯ್ತಂದ್ರೆ ನಮ್ಮ ಮ್ಯಾಗೆ ಪ್ರೊಟೆಕ್ಟ್ ಮಾಡಕ್ ನೀವು ಇರ್ತೀರಿ, ನೀವು ಅದರಲ್ಲಿ ಸಿಕ್ಕೊಂಡ್ರೆ ಚೀಫ್ ವಿಜಿಲೆನ್ಸ್ ಆಫೀಸರ್ ರಿಕ್ವೆಸ್ಟ್ ಮಾಡಬೇಕಾಯ್ತು. ಆಮೇಲೆ ನಾವು ಯರಗಟ್ಟಿಯಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಮುದೋಳ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜಮಖಂಡಿ, ಅವರಿಗೆ ಎಲ್ಲರಿಗೂ ಇಲ್ಲಿ ಸೂಪರಿಂಟೆಂಡಿಂಗ್ ಇಂಜಿನಿಯರ್ ಕಡೆಯಿಂದ ಅವರಿಗೆಲ್ಲ ಹೇಳಿಸಿ ಎಲ್ಲರೂ ಯರಗಟ್ಟಿ IBಯಲ್ಲಿ ಜಾಯ್ನ್ ಆಗೋದು ರಾತ್ರಿ 1 ಗಂಟೆಗೆ ಅಂತ ಹೇಳಿ ಅಲ್ಲಿ ಎಲ್ಲರೂ ಜಾಯ್ನ್ ಆಗಿ ಟೀಮ್ ಎಲ್ಲ ಜಾಯ್ನ್ ಆಗಿ ಬೆಳಗ್ಗೆ 4:30-5 ಗಂಟೆಗೆ ರೈಡ್ ಮಾಡಕ್ ಹೋದ್ವಿ. ರೈಡ್ ಮಾಡಕ್ ಹೋದ್ರೆ ಅಲ್ಲಿ ಹೋಗಿ ರೈಡ್ ಮಾಡಿ ನಮ್ಗೇನು ಇನ್ಫಾರ್ಮೇಶನ್ ಕೊಟ್ಟಿದ್ದ ಅವನು ಆ ಲೂಪ್ ಇದ್ ಪ್ಲೇಸ್ ಹೇಳ್ದ ಇಂತಲ್ಲಿದೆ. ಅದನ್ನೆಲ್ಲ ಚೆಕ್ ಮಾಡ್ತಾ ಇಂಜಿನಿಯರ್ಸಿಗೆ ಅದನ್ನ ಚೆಕ್ ಮಾಡಿದಾಗ ಆ ಲೂಪ್ ಸಿಕ್ತು. ಜಸ್ಟ್ 5 to 10 rupees ಖರ್ಚು ಮಾಡಿ lakhs of rupees ಸೇವ್ ಮಾಡಿದ್ವಿ. ಇದು ಈ ಮೇನ್ ಲೈನ್ ನಿಂದ ಪೈಪ್ ನಾಗ ವೈರ್ ಬರುತ್ತೆ, ಬೆಂಡ್ ಆಗಿ ಹಿಂಗ್ ಹೋಗಿ ಮೀಟರ್ಗೆ ಹೋಗುತ್ತೆ. ಬೆಂಡ್ ಆಗುವಲ್ಲಿ ಇದು ವೈರ್ ಅಂತ ಇಟ್ಕೊಂಡು, ಇದು ವೈರ್ ಅಂದ್ರೆ ಇಲ್ಲೊಂದು ಹೋಲು ಇಲ್ಲಿಗಿಂದ ಇಲ್ಲಿಗೆ ಒಂದು ವೈರ್ ಜೋಡಿಸ್ಬಿಟ್ರೆ ಈ ಕರೆಂಟ್ ಫ್ಲೋ ಆಗೋದು ಟೋಟಲ್ ಸ್ಲೋ ತೋರಿಸ್ತದೆ. ಸಿಂಪಲ್ ಮೆಥಡ್ ಅದು. ಭಾಳ ಜೀನಿಯಸ್ ಇದ್ದರು ಅದನ್ನೆಲ್ಲ ಮಾಡ್ಕೊಂಡಿರ್ತಾರೆ. ಅದನ್ನ ಮಾಡ್ಕೊಂಡು ಇವರು ಮಾಡ್ತಾ ಇದ್ರು. ಅದನ್ನ ಪಂಚ ಮಾಡಿ ವಿಡಿಯೋಗ್ರಫಿ ಮಾಡಿ ಅದನ್ನೆಲ್ಲ ಇದು ಮಾಡ್ಕೊಂಡು ಕೇಸ್ ಮಾಡಿ ನಮಗೆ ಫೈನ್ ಹಾಕಕ್ಕೆ ಇದು ಇರ್ತದೆ. ವಿ ಕ್ಯಾನ್ ಕ್ಯಾಲ್ಕುಲೇಟ್ ಓನ್ಲಿ ಅಪ್ ಟು 5 years. ಆಕ್ಚುಲಿ ಇದು ಮಾಡ್ತಾ ಇದ್ದದ್ದು ಅವ್ರು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಸೊ 5 years ಅದು ಕ್ಯಾಲ್ಕುಲೇಟ್ ಮಾಡಿ ಅದಕ್ಕೆ 5,46 lakhs rupees ಫೈನ್ ಹಾಕಿದ್ವಿ. ಇಟ್ ವಾಸ್ ದ ಬಿಗ್ಗೆಸ್ಟ್ ರೇಡ್ ಇನ್ ಇಂಡಿಯಾ. 5 crores ಎಲೆಕ್ಟ್ರಿಸಿಟಿ ಥೆಫ್ಟ್ ಕೇಸ್ ಎಲ್ಲೂ ಡಿಟೆಕ್ಷನ್ ಆಗಿಲ್ಲ ವಿಜಿಲೆನ್ಸ್ ಕಡೆಯಿಂದ. ಸೊ ಇದು ಆದ್ಮೇಲೆ ಅವರು ದೇ ವೆಂಟ್ ಇನ್ ಅಪೀಲ್ ಟು ಹೈಕೋರ್ಟ್. ನಾವು ಅದನ್ನ ವೇವ್ ಆಫ್ ಮಾಡೋಕ್ಕಾಗೋದಲ್ಲ, ಯು ಕ್ಯಾನ್ ವಿಲ್ ಗಿವ್ ಪ್ರೊವಿಷನ್ ಆಫ್ ಇನ್ಸ್ಟಾಲ್ಮೆಂಟ್ಸ್, 3 installments ಮ್ಯಾಗ ನೀವು ತುಂಬೋದು ಅಂತ ಹೇಳಿ ಅವ್ರು ಅಲ್ಲಿಂದ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸುಪ್ರೀಂ ಕೋರ್ಟ್ ನೋ ಇನ್ಸ್ಟಾಲ್ಮೆಂಟ್ಸ್, ದಿಸ್ ಹ್ಯಾಸ್ ಬಿನ್ ಗೋಯಿಂಗ್ ಆನ್ ಫಾರ್ ಇಯರ್ಸ್ ಟುಗೆದರ್, ಓನ್ಲಿ 5 years ಕ್ಯಾಲ್ಕುಲೇಷನ್ ಇದು. So you have to pay all the fine at one time ಅಂತ they paid 5,46 lakhs rupees ಪೇ ಮಾಡಿ ಮತ್ತೆ ಇದು ಮಾಡ್ಕೊಡು, ರೆಸ್ಯೂಮ್ ಮಾಡ್ಕೊಡು. ಕಂಪೌಂಡಿಂಗ್ ಆಗಿದೆ, ಅದಕ್ಕೆ ಕಂಪೌಂಡಿಂಗ್ ಆಫೆನ್ಸ್ ಇದೆ. ಕಂಪೌಂಡಿಂಗ್ ಆಗಿಬಿಟ್ರೆ ಮುಗಿದೋಯ್ತು, ಅಷ್ಟ ಫೈನ್ ತುಂಬಿಟ್ರೆ ಮುಗಿದೋಯ್ತು.